ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್. ಕನ್ನಡ ಚಲನಚಿತ್ರರಂಗದ ಹಿರಿಯ ನಿರ್ದೇಶಕರಾದ ಎಸ್ ನಾರಾಯಣ್ ಅವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅವರ ಸೊಸೆಯೇ ತಮ್ಮ ಅತ್ತೆ ಮಾವನ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪ ಮಾಡಿದ್ದು, ಆ ದೂರಿನ ಆಧಾರದಲ್ಲಿ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಎಫ್ಐಆರ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಎಸ್ ನಾರಾಯಣ್ ಹಾಗೂ ಭಾಗ್ಯಲಕ್ಷ್ಮಿ ಅವರ ಪುತ್ರ ಪವನ್ ಅವರನ್ನು 2021ರಲ್ಲಿ ನಾನು ಮದುವೆಯಾಗಿದ್ದೆ. 2022ರಲ್ಲಿ ನಾನು ಹಾಗೂ ಪವನ್ ಬೇರೆ ಸಂಸಾರ ಹೂಡಿದೆವು. ನಮಗೆ ಒಂದು ಗಂಡು ಮಗುವೂ ಆಯಿತು. ಪವನ್ ಅವರು ಪದವೀಧರ ಅಲ್ಲದಿದ್ದರಿಂದ ನಾನೇ ದುಡಿದು ಸಂಸಾರ ನಡೆಸುತ್ತಿದ್ದೆ. ನನ್ನ ಮಗು ಹುಟ್ಟಿದಾಗಿನಿಂದಲೂ ನಾನೇ ಅದರ ಖರ್ಚು ವೆಚ್ಚಗಳನ್ನು ಭರಿಸಿದ್ದೇನೆ. ಮಗುವಾಗಿ 3 ತಿಂಗಳಾದ ನಂತರ ನಮ್ಮ ಮಾವ ಅಂದರೆ ಎಸ್ ನಾರಾಯಣ್ ತಮ್ಮ ಸ್ವಂತ ಮನೆಗೆ ತಮ್ಮನ್ನು ಆಹ್ವಾನಿಸಿದ್ದರಿಂದ ನಾವು ಅವರು ಹೇಳಿದಂತೆ ಪುನಃ ಅತ್ತೆ ಮಾವನ ಮನೆಗೆ ಹೋಗಿದ್ದೆವು ಎಂದು ಪವಿತ್ರ ವಿವರಿಸಿದ್ದಾರೆ. ಮನೆಗೆ ವಾಪಸ್ಸು ಹೋದ ನಂತರ ಕೆಲವೇ ದಿನಗಳಲ್ಲಿ ಎಸ್ ನಾರಾಯಣ್ ಹಾಗೂ ನನ್ನ ಪತಿ ಪವನ್ ಅವರು ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆರಂಭಿಸಿದರು. ಅದಕ್ಕೆ ಬೇಕಾದ ಬಂಡವಾಳಕ್ಕಾಗಿ ಹಣ ಕೊಡುವಂತೆ ನನ್ನ ಪತಿ ಪವನ್ ನನ್ನ ಬಳಿ ಬೇಡಿಕೆ ಇಟ್ಟರು. ನಾನು ನನ್ನ ತಾಯಿಯ ಒಡವೆಯನ್ನು ಒತ್ತೆ ಇಟ್ಟು ಹಣ ತಂದುಕೊಟ್ಟಿದ್ದೆ. ಆದರೆ ಆ ಸಂಸ್ಥೆ ಲಾಸ್ ಆಗಿ ಮುಚ್ಚಿ ಹೋಯಿತು. ಕಡೆಗೆ ಅಲ್ಲಿ ಆದ ನಷ್ಟವನ್ನು ತುಂಬಿಕೊಡಲು ನಾನು 10 ಲಕ್ಷ ರುಗಳ ಸಾಲ ತಂದುಕೊಟ್ಟಿದ್ದೆ. ಅದರ EMI ನಾನೇ ಕಟ್ಟುತ್ತಿದ್ದೇನೆ. ಇನ್ನು ಪವನ್ ನನ್ನ ತಾಯಿಯಿಂದ 75,000 ರು ಹಣ ಪಡೆದಿದ್ದಾರೆ. ಇಷ್ಟೆಲ್ಲ ಸಹಾಯ ಮಾಡಿದರೂ ಕೆಲವು ದಿನಗಳಿಂದ ನನಗೆ ಮತ್ತೆ ಹಣ ತಂದುಕೊಡುವಂತೆ ನನ್ನ ಅತ್ತೆ ಭಾಗ್ಯಲಕ್ಷ್ಮಿ ಹಾಗೂ ನನ್ನ ಪತಿ ಪವನ್ ಪೀಡಿಸುತ್ತಿದ್ದರು. ಅದಕ್ಕೆ ನಾನು ಒಪ್ಪಿರಲಿಲ್ಲ. ಆದ್ದರಿಂದ ಸಿಟ್ಟಿಗೆದ್ದ ಅವರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಮದುವೆ ಅವಧಿಯಲ್ಲೇ 1 ಲಕ್ಷ ರು ಮೌಲ್ಯದ ಉಂಗುರ ಮತ್ತು ಮದುವೆಯ ಖರ್ಚು ವೆಚ್ಚಕ್ಕಾಗಿ ಸ್ವಲ್ಪ ಹಣವನ್ನು ಪಡೆದಿದ್ದಾರೆ ಎಂದು ಪವಿತ್ರ ಅವರು ಆಪಾದಿಸಿದ್ದಾರೆ. ನಾನೀಗ ನನ್ನ ತವರು ಮನೆಯಲ್ಲಿದ್ದೇನೆ. ಈ ಮಧ್ಯೆ ನಾನು ಸುಮಾರು ಬಾರಿ ಅವರ ಮನೆಗೆ ಹೋಗಿದ್ದೇನಾದರೂ ಅವರ ಮನೆಯ ಸೆಕ್ಯೂರಿಟಿ ಗಾರ್ಡ್ ಅವರು ಮನೆಯಲ್ಲಿಲ್ಲ ಎಂದು ಹೇಳಿದ್ದರಿಂದ ನಾನು ವಾಪಸ್ಸು ಬರಬೇಕಾಯಿತು. ನನಗೆ ನನ್ನ ಮಗನಿಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯಲಕ್ಷ್ಮಿ ಹಾಗೂ ಅವರ ಪುತ್ರ ಪವನ್ ಅವರೇ ಕಾರಣ. ಇವರ ಜೊತೆಗೆ ನನ್ನ ತಂದೆ ಶಿವಕುಮಾರ್ ಅವರೇ ಕಾರಣ. ಅಲ್ಲದೆ ಎಸ್ ನಾರಾಯಣ್ ಭಾಗ್ಯಲಕ್ಷ್ಮಿ ಹಾಗೂ ಪವನ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪವಿತ್ರ ಆರೋಪಿಸಿದ್ದಾರೆ. ಸೊ ಇನ್ನೂ ಯಾರು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.